ಕರ್ನಾಟಕದ ನಕ್ಷೆಯನ್ನ ನೋಡಿದಾಗ ಮೊದಲು ಕಾಣುವ ತಾಲೂಕವೇ ನಮ್ಮ ಅಥಣಿ ತಾಲೂಕು. ಅಥಣಿ ಇಂದು ಭೌಗೋಳಿಕವಾಗಿ, ಆರ್ಥಿಕವಾಗಿ, ಜನಸಂಖ್ಯೆಯಲ್ಲಿಯೂ ಬೃಹತ್ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಅಥಣಿಯಿಂದ ಬೆಳಗಾವಿಗೆ ಹೋಗಿ ಬರಲು ಅಥಣಿಯ ಅನೇಕ ನಾಗರಿಕರಿಗೆ ಅದು ಬಹಳ ಕಷ್ಟಕರವಾಗಿದೆ. ಆದ ಕಾರಣ ಅಥಣಿ ಜಿಲ್ಲೆಯಾದರೆ ಇಲ್ಲಿನ ನಾಗರಿಕರಿಗೆ ಅನೇಕ ಅನುಕೂಲಗಳು ಆಗಲಿವೆ. ಅದಕ್ಕಾಗಿ ಈ ಎಲ್ಲ ಅನುಕೂಲತೆಗಳನ್ನ ಪಡೆಯುವುದಕ್ಕಾಗಿ ಇಲ್ಲಿಯವರೆಗೆ ನಾವು ಅನುಭವಿಸಿದ ಕಷ್ಟಗಳಿಂದ ಹೊರಬರಲು ಇದಕ್ಕೆಲ್ಲ ಒಂದೇ ಪರಿಹಾರ, ನಮ್ಮ ತಾಲೂಕನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವಂತೆ ಸರ್ಕಾರಕ್ಕೆ ನಮ್ಮ ಹಕ್ಕನ್ನ ಕೇಳೋಣ. ಆದ ಕಾರಣ ಅಥಣಿಯ ಎಲ್ಲ ನಾಗರಿಕರು ಈ ಒಂದು ಹೋರಾಟದ ಶಕ್ತಿಯಾಗಿ, ಧ್ವನಿಯಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಶಕ್ತಿಯನ್ನ ತುಂಬಬೇಕೆಂದು ಈ ಮೂಲಕ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಅಥಣಿ ಜಿಲ್ಲಾ ಹೋರಾಟಕ್ಕೆ ಸಂಘಟನೆಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಬೆಂಬಲವನ್ನ ಸೂಚಿಸಿದ್ದಾರೆ. ಅದಕ್ಕಾಗಿ ಅಥಣಿಯ ಕಟ್ಟ ಕಡೆಯ ನಾಗರಿಕರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಶಕ್ತಿಯಾಗಬೇಕೆಂದು ಈ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಜಿಲ್ಲೆ ನನ್ನ ಹಕ್ಕು, ಅಥಣಿ ನನ್ನ ಜಿಲ್ಲೆ.